ದೇವುಡು ಅವರ ಮಹಾಬ್ರಾಹ್ಮಣ 65ನೇ ತರಂಗ. ವಿಶ್ವಾಮಿತ್ರರು ತಪಸ್ಸಿಗೆ ಕುಳಿತರು. ಬೆಳಗಿನ ಬ್ರಾಹ್ಮಿ ಮುಹೂರ್ತಕ್ಕೆ ಸರಿಯಾಗಿ ಶ್ವಾಸ ನಿರೋಧ ಮಾಡಿ ಪ್ರಾಣದೇವನ ದರ್ಶನ ಮಾಡಿ ಆತನ ಅಪ್ಪಣೆಯನ್ನು ಪಡೆದು ಪ್ರಾಣಾಗ್ನಿಹೋತ್ರವನ್ನು ಆರಂಭಿಸಿದರು. ಪ್ರಾಣಪಂಚಕಗಳೂ ಅಗ್ನಿಗಳಾಗಿ ಕುಳಿತು ಉರಿಯುತ್ತಿವೆ. ಕ್ರಮವಾಗಿ ಜ್ವಾಲೆಗಳು ದೇಹದಿಂದ ಹೊರಹೊಮ್ಮಲು ಆರಂಭವಾಯಿತು. ಶಾಂತವಾಗಿ ಹಿತವಾಗಿದ್ದರೂ ಇತರರಿಗೆ ಸಹಿಸಲು ಅಸಾಧ್ಯವಾಗಿ ಆ ಜ್ವಾಲಾಮಂಡಲವು ನದಿಯ ತೀರದಿಂದ ನದಿಯ ಜಲಕ್ಕೂ ವ್ಯಾಪಿಸುವಂತಾಗಲು ಭಗವಾನರು ಪ್ರಾಣದೇವರನ್ನು ಅನುಸಂಧಾನ ಮಾಡಿ ಆತನಿಗೆ ಈ ವಿಷಯವನ್ನು ನಿವೇದಿಸಿದರು. ಭಗವಾನ್, ನನ್ನ ಹೆಸರು ವಿಶ್ವಾಮಿತ್ರ. ನಿನ್ನ ದಯೆಯಿಂದ ನನ್ನ ಹೆಸರು ಸಾರ್ಥಕವಾಗಲಿ. ಈಗ ನಡೆಯುತ್ತಿರುವ ಅಗ್ನಿಹೋತ್ರದ ಫಲವಾಗಿ ಈ ದೇಹಗಳಿಂದ ಜ್ವಾಲೆಗಳು ಏಳುತ್ತಿವೆ. ಈ ಜ್ವಾಲೆಗಳು ನನಗೆ ಹಿತವಾಗಿವೆ, ನನಗೆ ಶಾಂತವಾಗಿಯೇ ಕಾಣುತ್ತಿವೆ. ಆದರೂ ನೀರು ಕಾಯುತ್ತಿದೆ. ಕಾದ ನೀರಿನಿಂದ ಈ ಜಲಚರಗಳಿಗೆ ಅಪ್ರಿಯವಾದಂತೆಯೇ ಈ ಮುಂದೆ ಖೇಚರ ಭೂಚರಗಳಿಗೂ ಅಪ್ರಿಯವಾದೀತು. ವಿಶ್ವಕ್ಕೇ ಬ್ರಾಹ್ಮಣ್ಯವನ್ನು ಸಂಪಾದಿಸಲು ಹೊರಟಿರುವ ನನ್ನಿಂದ ಮೊದಲು ಆಗುವ ಉಪಕಾರವೆಂದರೆ ಇತರರಿಗೆ ಅಪ್ರಿಯವೇ. ಆದುದರಿಂದ ಇದನ್ನು ತಪ್ಪಿಸಬೇಕು. ಪ್ರಾಣದೇವನು ನಕ್ಕನು. ಭಗವಾನ್ ವಿಶ್ವಾಮಿತ್ರರು ಸುಡದಿದ್ದ ಬೆಂಕಿಯನ್ನು ಹುಡುಕುತ್ತಿದ್ದಾರೆ. ಆಗಲಿ, ಅದಕ್ಕೂ ದಾರಿ ಇದೆ. ಇನ್ನು ಮೇಲೆ ಪ್ರಾಣಾಗ್ನಿ ಪಂಚಕವನ್ನು ಪಂಚಕವಾಗಿ ಧ್ಯಾನಿಸದೆ ಏಕಾಂಡವಾಗಿ ಧ್ಯಾನ ಮಾಡಿ. ಹಾಗೆ ಏಕಾಂಡವಾಗಿ ಮಾಡುವ ಧ್ಯಾನವು ಸತ್ವದಲ್ಲಿ ಪರಿಣಾಮವಾಗಿ ಸರ್ವಹಿತವಾಗುವುದು ಎಂದು ಅಪ್ಪಣೆಯಾಯಿತು. ಭಗವಾನ್ ವಿಶ್ವಾಮಿತ್ರರು ಏಕಾಂಡ ಧ್ಯಾನವನ್ನು ಆರಂಭಿಸಿದರು. ಮೊದಲು ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ಆತನ ಅಪ್ಪಣೆಯಿಂದ ಪಂಚಕವನ್ನು ಕಂಡು ಅವರನ್ನು ಯಥಾವಿಧಿಯಾಗಿ ಅರ್ಚಿಸಿ ಅವರ ಅಪ್ಪಣೆಯಿಂದ ಅವರು 5ರನ್ನೂ ಸಮಷ್ಟಿಯಾಗಿ ಅರ್ಚಿಸಿದರು. 5 ಅಗ್ನಿಗಳೂ ಒಟ್ಟಾಗಿ ಒಂದೇ ಅಗ್ನಿಯಾಯಿತು. ಅಗ್ನಿಯ ಧ್ಯಾನದಲ್ಲಿ ವಿಶ್ವಾಮಿತ್ರರು ಬಾಹ್ಯ ಪ್ರಪಂಚವನ್ನು ಮರೆತು ಕುಳಿತರು. ಅದೆಷ್ಟೋ ಹೊತ್ತು ಹೀಗೆ ಏಕಾಂತವಾಗಿ ಕುಳಿತಿರಲು ಹಠಾತ್ತಾಗಿ ಅವರನ್ನು ಯಾರೋ ಎಬ್ಬಿಸಿದಂತಾಯಿತು. ಕಣ್ಣು ಬಿಟ್ಟು ನೋಡಿದರೆ ಒಬ್ಬರು ವೃದ್ಧರಲ್ಲದಿದ್ದರೂ ವೃದ್ಧರ ತೇಜಸ್ಸುಳ್ಳವರು ಎದುರಿಗೆ ನಿಂತಿದ್ದಾರೆ. ದೇಹವೆಲ್ಲವೂ ಊಡಿದ ಬೆಳ್ಳಿಯಿಂದ ಮಾಡಿ ಹೊಳಪಿಕ್ಕಿದಂತಿದೆ. ಕಣ್ಣುಗಳೆರಡೂ 2 ಬಿಳಿಯ ವಜ್ರದ ಹಲಗೆಗಳಲ್ಲಿ 2 ಗೋಮೇಧಿಕಗಳನ್ನು ಇಟ್ಟಂತಿದೆ. ಬೆಟ್ಟದ ಶಿಖರದಲ್ಲಿರುವ ಸರೋವರದ ತಿಳಿಯೂ ಪ್ರಸನ್ನತೆಯೂ ಗಾಂಭೀರ್ಯವೂ ಆ ಕಣ್ಣುಗಳಲ್ಲಿ ಮನೆ ಮಾಡಿಕೊಂಡಿದ್ದು ನೋಡಿದವರಿಗೆಲ್ಲ ಅನುಗ್ರಹ ಮಾಡುವ ಅನುಗ್ರಹ ಮೂರ್ತಿಯಂತಿದೆ. ಎಲ್ಲಿಯೋ ನೋಡಿದಂತಿದೆ. ವಿಶ್ವಾಮಿತ್ರರಿಗೆ ನೋಡುತ್ತಿದ್ದ ಹಾಗೆಯೇ ಇದು ದಿವ್ಯ ದೇಹ ಎಂದು ತಿಳಿಯಿತು. ಯಾರು ಏನು ಎಂಬ ಆ ವಿಚಾರ ಆಮೇಲಾಗಲಿ ಎಂದುಕೊಂಡು ತತ್ಕ್ಷಣವೇ ಮಾನಸ ಪೂಜೆಯೊಪ್ಪಿಸಿದರು. ಈ ಸಲದ ವಿಚಿತ್ರವೆಂದರೆ ಇವರು ಸಂಕಲ್ಪ ಮಾಡಿ ಬಾಯಿಂದ ಮಾತು ಹೊರಡುವ ವೇಳೆಗಾಗಲೇ ಅಲ್ಲಿ ಆ ಕಾರ್ಯಕ್ಕೆ ಬೇಕಾದ ಸಾಧನಗಳೆಲ್ಲ ಒದಗಿ ಆಯಾ ಕಾರ್ಯ ಆಗುವುದನ್ನು ಕಣ್ಣು ನೋಡುತ್ತವೆ. ಪೂಜೆಯನ್ನೊಪ್ಪಿಸಿಕೊಂಡು ಬಂದವರು ಭಗವಾನರಿಗೆ ಆಯಾಸವಾಗಿರಬೇಕು, ಲೋಕಾನುಗ್ರಹ ಮಾಡಬೇಕು ಎಂದವರಿಗೆ ಆಯಾಸ ಎಂದಿಗೂ ತಪ್ಪಿದ್ದಲ್ಲ ಎಂದು ಆರಂಭಿಸಿದರು. ವಿಶ್ವಾಮಿತ್ರನಿಗೆ ಈತನೇ ಕ್ಷೇತ್ರಪತಿಯಾದ ಬೃಹಸ್ಪತಿ ಇರಬೇಕು ಎನ್ನಿಸಿತು. ಅಲ್ಲದೆ ಹಿಂದೊಮ್ಮೆ ನೋಡಿದ್ದ ನೆನಪು ಇದ್ದೇ ಇರಬೇಕು ಎಂದೂ ಹೇಳಿತು. ಮಾತನಾಡಿಸಿದರು. ದೇವಗುರುಗಳಿಗೆ ಸುಖಾಗಮನವೇ? ಬೃಹಸ್ಪತಿಯು ನಗುತ್ತಾ ಹೇಳಿದರು. ಭಲೆ ವಿಶ್ವಾಮಿತ್ರ, ಜಾಡೆಯನ್ನು ಹಿಡಿಯಬಲ್ಲ ಜಾಣನಾದೆ. ನೀನೇನೋ ಕಣ್ಮುಚ್ಚಿ ಕುಳಿತಿರುವೆನು ಎಂದುಕೊಂಡಿರುವೆ. ನೋಡಿದೆಯಾ ನಿನ್ನ ಪ್ರತಾಪವನ್ನು? ದೇವಗುರುವು
ತಿರುಗಿಸಿದ ಕೈಯೊಡನೆ ತಿರುಗಿದ ಕಣ್ಣು ತನ್ನಂತೆಯೇ ಇರುವ ನೂರಾರು ಪ್ರತಿಕೃತಿಗಳು ತನ್ನಂತೆಯೇ ತಪೋನಿಷ್ಠರಾಗಿ ಕುಳಿತಿರುವುದನ್ನು ಕಂಡಿತು. ಒಂದೇ ಗರಿಕೆಯ ಹುಲ್ಲು ಸರ್ವತೋಮುಖವಾಗಿ ಹೊರಟು ಹೋದ ಕಡೆಯಲ್ಲೆಲ್ಲ ಬೇರು ಬಿಟ್ಟುಕೊಂಡು ಒಂದೊಂದು ಮೂಲವಾಗುವಂತೆ, ಹೊನ್ನಾರಿ ಗೆಡ್ಡೆಗಳು ಬಜೆಯ ಬೇರುಗಳು ಹಬ್ಬಿಕೊಂಡು ಹೋಗಿ ಗಂಟಿಗೊಂದು ಗಡ್ಡೆಯಾಗುವಂತೆ ಸುತ್ತಮುತ್ತಲೂ ತನ್ನ ಪ್ರಾಣವೇ ಹರಿದು ಹೋಗಿ ಅಲ್ಲೊಂದು ಪ್ರಕೃತಿಯಾಗಿ ಕುಳಿತಿರುವುದನ್ನು ಕಂಡು ವಿಶ್ವಾಮಿತ್ರರಿಗೆ ಅಪಾರವಾದ ಆಶ್ಚರ್ಯವಾಗಿ ಹೋಯಿತು. ವಿಸ್ಮಯಾವಿಷ್ಟರಾಗಿ ಮೌನವಾಗಿ ಹೋದ ಭಗವಾನರನ್ನು ದೇವಗುರುಗಳೇ ಮತ್ತೆ ಮಾತನಾಡಿಸಿದರು. ಸುಖಾಗಮನವೇ ಎಂದು ಕೇಳುತ್ತಿರುವೆ. ನಾನು ಪ್ರತಿ ಶುದ್ಧ ಪಂಚಮಿಯೂ ಇಲ್ಲಿಗೆ ಬಂದು ಹೋಗುವ ವಾಡಿಕೆ. ಹೋದ ಸಲವೇ ನಾನು ಇದನ್ನು ಗಮನಿಸಬೇಕಿತ್ತು. ಇರಲಿ ಎಂದುಕೊಂಡು ಹೊರಟು ಹೋದೆ. ಈಗ ಏನು, ಈ ಕ್ಷೇತ್ರವೆಲ್ಲ ನಿನ್ನದೇ ಆಗಿ ಹೋಗಿದೆ. ಇತರರು ಬರುವುದಕ್ಕೂ ಅವಕಾಶವಿಲ್ಲದಂತೆ ನಿನ್ನ ಪ್ರಾಣಶಕ್ತಿಯನ್ನು ವ್ಯೂಹ ಮಾಡಿಕೊಂಡು ಕುಳಿತಿದ್ದೀಯಲ್ಲ. ಮಿಕ್ಕವರು ಈ ಪುಣ್ಯ ನದಿಯ ಸ್ನಾನಕ್ಕೂ ಬರಬಾರದೇನು? ವಿಶ್ವಾಮಿತ್ರರು ದೇವಗುರುಗಳು ತೋರಿಸಿದ ದೃಶ್ಯ, ಆಡಿದ ಮಾತು ಎರಡರಿಂದಲೂ ಮುಗ್ಧರಾಗಿ, ದೇವ, ಎಷ್ಟಾಗಲಿ ಮಾನವರು ಅಲ್ಪಬುದ್ಧಿಗಳು, ಇಷ್ಟವಿಲ್ಲದೆ ಸಂಕಲ್ಪವಿಲ್ಲದೆ ಅಪರಾಧ ಮಾಡುವ ಜಾತಿ ಇದು, ಕ್ಷಮಿಸಬೇಕು ಎಂದು ಕೈ ಮುಗಿದರು. ಹಾಗಲ್ಲ, ಅಪರಾಧ ಮಾಡುವುದಕ್ಕೆ ಶಕ್ತಿ ಇರುವುದರಿಂದಲೇ ನಿಮ್ಮಿಂದ ಉಪಕಾರವೂ ಆಗುವುದು. ಮನುಷ್ಯನು ಸ್ವತಂತ್ರನೆಂದುಕೊಂಡು ಸ್ವೇಚ್ಛೆಯಾಗಿ ಹೊರಟರೆ ಆಗ ಅಪರಾಧ. ಹಿಂದು ಮುಂದು ನೋಡಿ ಕಾರ್ಯಪರನಾದರೆ ಸ್ವಸಂಕಲ್ಪಕ್ಕಿಂತ ಹೆಚ್ಚಾಗಿ ಆಜ್ಞಾಪರವಾದಾಗ ಅವನಿಂದ ಲೋಕಕ್ಕೆ ಉಪಕಾರ. ನಿನ್ನ ಸಂದೇಹವೂ ತಿಳಿಯಿತು. ಪ್ರೇರಕರು ನಾವೇ. ದೇವತೆಗಳು ಪ್ರೇರಿಸದಿದ್ದರೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಆದರೂ ನಮ್ಮದು ಕಾಣದ ಕೈ. ಅದಿರಲಿ ವಿಶ್ವಾಮಿತ್ರ, ನೀನು ನನ್ನನ್ನು ಮೊದಲು ಈ ಪ್ರಾಣಶಕ್ತಿ ವ್ಯೂಹದಿಂದ ಪಾರು ಮಾಡು. ಇದು ನನ್ನನ್ನು ಹಿಡಿದು ನಿಶ್ಚೇಷ್ಟನನ್ನು ಮಾಡಿದೆ. ನಾನು ನಿನ್ನನ್ನು ಇದಕ್ಕಾಗಿಯೇ ಎಬ್ಬಿಸಿದುದು. ಅದನ್ನು ತಾವೇ ಹೇಳಿಕೊಡಬೇಕು ತಾನೇ? ಹೌದು, ಈಗ ಪ್ರಾಣಧ್ಯಾನ ಮಾಡುತ್ತಿರುವೆಯಲ್ಲ, ಅದು ನಿನ್ನ ಹೃದಯದಲ್ಲಿ ನಡೆಯುತ್ತಿರುವುದು. ಅದು ಮುಖ್ಯ ಪ್ರಾಣ ಧ್ಯಾನ. ಆ ಮುಖ್ಯ ಪ್ರಾಣನ ಧ್ಯಾನದಿಂದಲೇ ನಿನಗೆ ಹೀಗೆ ಪ್ರತಿಸೃಷ್ಟಿಕರ್ತನಾಗುವ ಯೋಗ್ಯತೆ ಬಂದುದು. ಆದರೆ ಇದು ನೀನು ಹಿಂದೆ ಮಾಡಬೇಕು ಎಂದುಕೊಂಡಿದ್ದಂತೆ ಸಂಕಲ್ಪ ಪ್ರಭಾವವಲ್ಲ. ಪ್ರಾಣವು ಬಲಿತು ಹೊರಬಿದ್ದು ಭೂತಪಂಚಕಗಳ ತನ್ಮಾತ್ರಕಗಳನ್ನು ಸುತ್ತಿನಿಂದ ಹೀರಿಕೊಂಡು ಬೇರೆ ಮೂರ್ತಿಗಳು ಆಗಿರುವುದು. ಈ ಮುಖ್ಯ ಪ್ರಾಣ ಧ್ಯಾನದಿಂದ ಮುಂದೆ ಹೋಗಿ ಮೂಲ ಪ್ರಾಣ ಧ್ಯಾನವನ್ನು ಮಾಡು. ಆಗ ಈ ಪ್ರಾಣ ವಿಜೃಂಭಣವು ಉಪಶಾಂತವಾಗುವುದು. ಹಾಗೂ ನನಗೂ ಬಿಡುಗಡೆಯಾಗುವುದು. ವಿಶ್ವಾಮಿತ್ರರು ಮತ್ತೆ ಧ್ಯಾನಾರೂಢರಾದರು. ಪ್ರಾಣದೇವನನ್ನು ಸಾಕ್ಷಾತ್ಕರಿಸಿಕೊಂಡು ದೇವಗುರುವಿನ ಅಪ್ಪಣೆಯನ್ನು ತಿಳಿಸಿದರು. ಪ್ರಾಣದೇವನು ನಗುತ್ತಾ ಹೇಳಿದನು, ಹೀಗಾಗುವುದೆಂದು ನನಗೆ ತಿಳಿದಿತ್ತು. ದೇವಗುರುಗಳೇ ಬಂದು ಹೇಳಿದುದು ಬಲು ಸೊಗಸಾಯಿತು. ನಮ್ಮ ಮುಂದಿನ ಕೆಲಸವೆಲ್ಲ ಸುಮುಖವಾಯಿತು. ಈಗ ಮೂಲ ಪ್ರಾಣನನ್ನು ಧ್ಯಾನಿಸು. ಆದರೆ ಒಂದು ಎಚ್ಚರಿಕೆ, ದೇಹಾದ್ಯಂತವೂ ಧ್ಯಾನವಿರಲಿ. ಹೃದಯದ ಸುತ್ತಿನ 101 ನಾಡಿಗಳಲ್ಲಿ ನನ್ನನ್ನು ಧ್ಯಾನಿಸುತ್ತಿದ್ದೆ. ಈಗ ದೇಹಾದ್ಯಂತವೂ ಧ್ಯಾನ ಮಾಡಬೇಕು. ಅದಕ್ಕೆ ಮುಂಚೆ ದೇವಗುರುವಿನ ಅಪ್ಪಣೆಯನ್ನು ಕೇಳು. ಆತನಿಂದ ಮತ್ತೊಂದು ರಹಸ್ಯವು ನಿನಗೆ ಸಿಕ್ಕದಿದ್ದರೆ ಈ ಮೂಲ ಪ್ರಾಣ ಧ್ಯಾನವು ನಡೆಯುವುದಿಲ್ಲ. ಭಗವಾನರು ಪ್ರಾಣದೇವರ ಅಪ್ಪಣೆಯಾದುದನ್ನು ದೇವಗುರುಗಳಿಗೆ ತಿಳಿಸಿದರು. ಅವರು ನಗುತ್ತಾ, ಒಳ್ಳೆಯ ಕೆಲಸ ಮಾಡಿದ ಹಾಗಾಯಿತಲ್ಲ, ನಾನಾಗಿ ಬಂದು ಸಿಕ್ಕಿಕೊಂಡು ದೇವರಹಸ್ಯಗಳನ್ನು ನಿನಗೆ ತಿಳಿಸಬೇಕಾಗಿ ಬಂತಲ್ಲ ಎಂದರು. ದೇವ, ನಿಜ, ನೀನಾಗಿ ಬಂದು ಸಿಕ್ಕಿಕೊಂಡಲ್ಲ,
ಕೃಪೆ ಮಾಡಿ ನಿಮ್ಮ ರಹಸ್ಯಗಳನ್ನೆಲ್ಲ ತಿಳಿಸಿಕೊಡದಿದ್ದರೆ ಇನ್ನಾರು ತಿಳಿಸಿಕೊಡುವವರು? ಬ್ರಹ್ಮರ್ಷಿ ಪರಿಷತ್ತು ಅಪ್ಪಣೆ ಮಾಡಿದೆ. ಅದಕ್ಕಾಗಿ ನಾನೂ ಬಂದಿದ್ದೇನೆ. ದೊಡ್ಡ ಮನಸ್ಸು ಮಾಡಬೇಕು. ಅಲ್ಲಯ್ಯ, ನಿನ್ನ ಮಾತು ಹೇಳುತ್ತಿರುವೆಯಲ್ಲದೆ ನಾನು ಸಿಕ್ಕಿ ಹಾಕಿಕೊಂಡಿರುವುದೇನು ವಿಚಾರಿಸಿದೆಯಾ? ಇಲ್ಲಿ ನೋಡು, ನಿನ್ನ ಪ್ರಾಣಶಕ್ತಿಯು ತಪೋಬಲದಿಂದ ಬಲಿತು ನಾಗಪಾಶಗಳಾಗಿ ನನ್ನನ್ನು ಹಿಡಿದು ಬಿಟ್ಟಿವೆ. ಇದರಿಂದ ನನ್ನನ್ನು ಬಿಡಿಸಯ್ಯ ಎಂದರೆ ಪರಿಷತ್ತಿನ ಅಪ್ಪಣೆ ಎನ್ನುತ್ತಿದ್ದೀಯಲ್ಲ. ನ್ಯಾಯವೇ? ಪ್ರಭುವೇ, ನೀನಾಗಿ ಬಿಡಿಸಿಕೊಳ್ಳುವ ಪ್ರಭುವು ನೀನೇ ಆಗಿ ನನ್ನೊಡನೆ ಆಟವಾಡುತ್ತಿರುವೆ. ಏನು ಮಾಡಬೇಕೋ ಅಪ್ಪಣೆಯಾಗಲಿ, ಮಾಡುವುದಕ್ಕೆ ಸಿದ್ಧವಾಗಿದ್ದೇನೆ. ಆಗಲಿ ವಿಶ್ವಾಮಿತ್ರ. ನೀನು ಹೆಸರಿನಿಂದ ಮಾತ್ರವಲ್ಲ, ಮನೋಭಾವದಿಂದಲೂ ವಿಶ್ವಕ್ಕೆ ಆಮಿತ್ರನಾಗಿದೆ ಎಂದು ನಿನಗೆ ಇದನ್ನು ಹೇಳುತ್ತಿರುವೆನು. ಇದು ಆ ದೇವತೆಗಳ ರಹಸ್ಯವು ವಿಶ್ವಕ್ಕೆ ಆರ್ಯತ್ವವನ್ನು ಕರುಣಿಸುವುದು. ಆದರೆ ಎಚ್ಚರಿಕೆ, ಇದನ್ನು ಶುದ್ಧ ಮನಸ್ಕನೂ ಶುದ್ಧ ಬುದ್ಧಿಯವನೂ ಮಾತ್ರ ಜೀರ್ಣಿಸಿಕೊಳ್ಳಬಲ್ಲನು. ಇತರರಿಗೆ ಇದು ಕರಗತವೇ ಆಗಿದ್ದರೂ ಫಲಿಸುವುದಿಲ್ಲ. ಇದಕ್ಕೆ ನಿನ್ನ ಸಮ್ಮತಿಯುಂಟೋ? ದೇವತೆಗಳು ತಮ್ಮ ರಹಸ್ಯವನ್ನು ಕಾಯ್ದುಕೊಳ್ಳಲು ಸಮರ್ಥರಾಗಿರುವಾಗ ನನ್ನ ಸಮ್ಮತಿಯಿಂದ ಆಗಬೇಕಾದುದೇನು? ಅದೂ ಒಂದು ರಹಸ್ಯ. ವಿಶ್ವಾಮಿತ್ರ, ನೀನು ಈ ರಹಸ್ಯವನ್ನು ಭೇದಿಸುವ ಪರಮರ್ಷಿ. ನೀನು ಹೀಗೆ ನನ್ನೊಡನೆ ಈ ನಿಬಂಧನಕ್ಕೆ ಒಪ್ಪಿದ್ದರೆ ಮುಂದೆ ಯಾರಾದರೂ ನಿನ್ನ ಮಂತ್ರವನ್ನು ದುರುಪಯೋಗ ಮಾಡಿದರೆ ಅದಕ್ಕೆ ಅವರೇ ಬದ್ಧರಾಗುವರು. ಹಾಗಿಲ್ಲದೆ ಬಂಧ ವಿಮೋಚನೆ ಮಾಡಿ ಮಂತ್ರವನ್ನು ನೀನು ಪಡೆದರೆ ಅದನ್ನು ಯಾರು ದುರುಪಯೋಗಪಡಿಸಿದರೂ ನೀನೇ ಅದಕ್ಕೆ ಹೊಣೆಯಾಗಬೇಕಾಗುವುದು. ಅಲ್ಲದೆ ಬಂಧ ವಿಮೋಚನೆಯಾದ ಮಂತ್ರವನ್ನು ನಾವು ಕೊಡುವುದಿಲ್ಲ. ಅದರಿಂದಲೇ ಉಪನಿಷತ್ತಿನಲ್ಲಿರುವ ಧರ್ಮಗಳಲ್ಲಿ ತನ್ನಲ್ಲಿ ಬರುವವರೆಗೂ ಉಪನಿಷತ್ತು ಸಿದ್ಧಿಯಾಗದಿರುವುದು. ಪ್ರಭು ಸ್ಪಷ್ಟವಾಗಿ ಹೇಳುವ ಅನುಗ್ರಹ ಮಾಡು. ಈಗ ನೀವು ನನಗೆ ಕೃಪೆ ಮಾಡುವ ಮಂತ್ರವಾವುದು? ಏನು ನಿಬಂಧನೆಯಿಂದ ಅದನ್ನು ಅನುಷ್ಠಾನ ಮಾಡಬೇಕು? ಅದರ ಸಿದ್ಧಿ ಏನು? ವಿಶ್ವಾಮಿತ್ರ, ಪರಿಷತ್ತು ನಿನ್ನ ಮೂಲಕವಾಗಿ ಅಪೇಕ್ಷಿಸಿರುವುದು ಗಾಯತ್ರವೆಂಬ ಮಂತ್ರ. ಅದನ್ನು ಅನುಷ್ಠಾನ ಮಾಡಲು ವಿಶ್ವಾಮಿತ್ರನಾಗಬೇಕು. ಅದು ಅವನನ್ನು ಬ್ರಾಹ್ಮಣನನ್ನು ಮಾಡುವುದು. ಬ್ರಾಹ್ಮಣನೆಂದರೇನು ಎನ್ನುವಿಯೇನು? ಅದನ್ನೂ ಹೇಳುವೆನು ಕೇಳು. ಈಗ ಮನುಷ್ಯರೆಲ್ಲರೂ ಅಜ್ಞೇಯರು. ಎಂದರೆ ಯಾವಾಗಲೂ ಈ ದೇಹಕ್ಕೆ ಅನ್ನಪಾನಾದಿ ಭೋಗಗಳು ಬೇಕೇ ಬೇಕು. ಜೊತೆಗೆ ಗಂಧರ್ವರೂ ಸೋಮನೂ ಮಾನುಷ ದೇಹದಲ್ಲಿ ಮನೆ ಮಾಡಿಕೊಂಡಿರುವರು. ಗಂಧರ್ವರಿಂದ ಕಾಮವೂ ಸೋಮನಿಂದ ಸಂಗ್ರಹವೂ ಪ್ರಬಲವಾಗಿರುವುವು. ಗಂಧರ್ವರು ಸೋಮನು ಅಗ್ನಿಯೂ ಕಟ್ಟಿದ ಮನೆ ಈ ಮನುಷ್ಯ ದೇಹ. ಇವರು ಮೂವರ ಪ್ರಭಾವವನ್ನು ಮೀರಿ, ಎಂದರೆ ಕಾಮವನ್ನೂ ಸಂಗ್ರಹವನ್ನೂ ಭೋಗವನ್ನೂ ದಾಟಿದವನು ಬ್ರಾಹ್ಮಣನು. ಇದಕ್ಕಾಗಿ ಪ್ರಾಜಾಪತ್ಯ ವ್ರತರೂಪವಾಗಿ ಇರುವ ಬ್ರಹ್ಮಚರ್ಯವೇ ನಿಬಂಧನವು. ಬ್ರಹ್ಮಚಾರಿಯಾಗಿ ಈ ಮಂತ್ರಾನುಷ್ಠಾನ ಮಾಡಿದವನನ್ನು ಗಂಧರ್ವ ಸೋಮ ಅಗ್ನಿಗಳು ತಮ್ಮ ಕಟ್ಟು ಬಿಚ್ಚಿ ಅನುಗ್ರಹ ಮಾಡುವರು. ಇದೇ ವೃದ್ಧಿಯು. ಇಂತಹವನು ಆತ್ಮೋದ್ಧಾರ ಮಾಡಿಕೊಂಡವನು. ಇವನಿಂದ ವಿಶ್ವದ ಉದ್ಧಾರವು ಸಿದ್ಧನಾಗಿರುವೆಯಾ? ಆಗಬಹುದು. ಸರಿ, ನೀನು ವಿಶ್ವೋದ್ಧಾರ ಮಾಡುವವನು ಎಂದೇ ನಿನಗೆ ವಿಶ್ವಾಮಿತ್ರನೆಂದು ನಾವು ಹೆಸರಿಟ್ಟಿದ್ದು. ಅದು ಈಗ ಸಾರ್ಥಕವಾಯಿತು. ಆ ಹೆಸರು ನಾನೇ ಇಟ್ಟುಕೊಂಡುದಲ್ಲವೇ? ಭಗವಾನ್, ನೋಡಿದಿರಾ ದೇವತೆಗಳ ಕೈವಾಡವನ್ನು? ಅವರು ನಿಮ್ಮ ಮನಸ್ಸಿನ ಹಿಂದೆ ಇದ್ದು ಸೂತ್ರಧಾರಿಗಳಾಗಿ ಸೂತ್ರಗಳನ್ನು ಎಳೆಯುವರು. ನೀವು ಮನುಷ್ಯರು ಆ ಪ್ರೇರಣೆಯನ್ನು ಅರಿಯದೆ ನೀವೇ
ಸಂಕಲ್ಪ ಮಾಡಬಲ್ಲವರಿಗಿಂತ ಹೆಚ್ಚಾಗಿ ಕುಣಿಯುವಿರಿ. ಈಗ ನೋಡು, ವಸಿಷ್ಠರೇ ನಿನಗೆ ನೇರವಾಗಿ ಕಾವೇರಿ ತೀರದಲ್ಲಿ ತಪಸ್ಸು ಮಾಡು ಎಂದೇಕೆ ಹೇಳಲಿಲ್ಲ? ಅವರೇಕೆ ಭಗವಾನ್ ಅಗಸ್ತ್ಯರನ್ನು ಕಾಣು ಎಂದರು? ಅವರು ಏಕೆ ನನ್ನನ್ನು ಕರೆದು ಈತನಿಗೆ ಬೇಕಾದುದನ್ನು ಕೊಡಿ ಎಂದು ಕೇಳಲಿಲ್ಲ? ಏಕೆ ನನ್ನ ಕ್ಷೇತ್ರಕ್ಕೆ ನಿನ್ನನ್ನು ಕಳುಹಿಸಿದರು? ನೀನು ಲೋಪಾಮುದ್ರ ಅಗಸ್ತ್ಯರೂ ಮಾತನಾಡಿಕೊಂಡ ದಿನವೇ ನಿನ್ನ ವಿಷಯವೆಲ್ಲ ನನ್ನ ಮನಸ್ಸಿಗೆ ಬಂತು. ನಿನ್ನ ಪ್ರಾಣಶಕ್ತಿಯ ವ್ಯೂಹದಲ್ಲಿ ನಾನು ಸಿಕ್ಕಿಕೊಂಡೆನಲ್ಲ. ಇದು ನಮ್ಮದೇ ಆಟ. ಇದೋ ನೋಡು, ನಾನೇ ಬಿಡಿಸಿಕೊಳ್ಳಬಲ್ಲೆ. ಆದರೆ ನಾನು ನಿನ್ನ ವ್ಯೂಹವನ್ನು ಮುರಿದರೆ ಮತ್ತೆ ನೀನು ವ್ಯೂಹವನ್ನು ಕಟ್ಟಲಾರೆ. ಅದಕ್ಕಾಗಿ ನೀನೇ ಬಿಡಿಸು ಎನ್ನುತ್ತಿದ್ದೇನೆ. ಇದು ನಿನ್ನ ಕೈಯಲ್ಲಾಗುವುದಿಲ್ಲ ಎಂದು ನನಗೆ ಗೊತ್ತು. ನೋಡು, ಈಗ ಹೃದಯದ ಸುತ್ತಲಿರುವ 101 ನಾಡಿಗಳ ಧ್ಯಾನ ಮಾಡುತ್ತಿರುವೆ. ದೇಹಾದ್ಯಂತವೂ ಈ ಧ್ಯಾನ ನಡೆಯಲಿ. ಪೂಷನನ್ನು ಧ್ಯಾನಿಸು. ಪೂಷನ ಅನುಗ್ರಹದಿಂದ ದೇಹಾದ್ಯಂತವೂ ಇರುವ ನಾಡಿ ಚಕ್ರಗಳೆಲ್ಲ ಶುದ್ಧವಾಗಿ ಪ್ರಾಣಶಕ್ತಿಯನ್ನು ಧರಿಸಲು ಸಿದ್ಧವೂ ಶಕ್ತವೂ ಆಗುವುವು. ಹಾಗೆ ಶುದ್ಧವಾದ ನಾಡೀ ಮಂಡಲವು ನಿನ್ನ ಮಹಾಪ್ರಾಣ ಧ್ಯಾನದಿಂದ ಸೃಷ್ಟಿಯಾದ ಪ್ರಾಣಶಕ್ತಿಯನ್ನು ಧಾರಣ ಮಾಡಬಲ್ಲದು. ಪ್ರಾಣಶಕ್ತಿಯನ್ನು ಸೃಷ್ಟಿಸುವುದು ಮಹಾಪ್ರಾಣ ಧ್ಯಾನ. ಹಾಗೆ ಸೃಷ್ಟಿಯಾದ ಶಕ್ತಿಯನ್ನು ಹೊರಬಿಡದೆ ದೇಹದಲ್ಲಿಯೇ ಸಂಗ್ರಹಿಸಿ ಧಾರಣ ಮಾಡುವುದೇ ಮೂಲ ಪ್ರಾಣ ಧ್ಯಾನವು. ನೀನು ಆ ಮೂಲ ಪ್ರಾಣವನ್ನು ಹಿಡಿಯಬೇಕಾದರೆ ಪೂಷನ ಅನುಗ್ರಹ ಬೇಕು. ಇದೋ ನೋಡು, ಪೂಷನೂ ಬಂದಿರುವನು. ವಿಶ್ವಾಮಿತ್ರನು ಪೂಷನ ದರ್ಶನ ಮಾಡಿದನು. ಹಿರಣ್ಯವರ್ಣದ ಕುದುರೆಗಳಂತಿರುವ ಆಡುಗಳನ್ನು ಕಟ್ಟಿರುವ ಹಿರಣ್ಮಯ ರಥದಲ್ಲಿ ಕುಳಿತಿರುವ ಕಪರ್ದಿಯಾದ ಆ ಮಹಾಪುರುಷನನ್ನು ಕಾಣುತ್ತಿದ್ದ ಹಾಗೆಯೇ ದೇಹಾದ್ಯಂತವೂ ನಾಡೀ ಚಕ್ರವೆಲ್ಲವೂ ಹಾದಿಬಿಟ್ಟಿತು. ಇನ್ನೂ ಪೂಷದೇವನ ಪೂಜೆಯು ಮುಗಿಯುತ್ತಿದ್ದ ಹಾಗೆಯೇ ಪ್ರತಿಕೃತಿಗಳೆಲ್ಲವೂ ಎಣ್ಣೆಯು ಮುಗಿದು ಆರಿ ಹೋಗುವ ದೀಪಗಳಂತೆ ಅಸ್ತಗಳಾದವು. ವಿಶ್ವಾಮಿತ್ರರ ದೇಹದಲ್ಲಿ ಪ್ರಾಣಶಕ್ತಿಯ ಸಂಚಯವಾದುದು ಅವರಿಗೆ ಚೆನ್ನಾಗಿ ಅರಿವಾಯಿತು. ಬೃಹಸ್ಪತಿಯ ಸೆರೆ ಬಿಟ್ಟಿತು. ಪೂಷನು ವಿಶ್ವಾಮಿತ್ರನನ್ನು ಕೃಪಾದೃಷ್ಟಿಯಿಂದ ನೋಡಿ, ಬ್ರಹ್ಮರ್ಷಿಗಳಿಗೆ ನನ್ನಿಂದ ಏನಾಗಬೇಕು ಎಂದು ಕೇಳಿದನು. ವಿನಯದಿಂದ ಅವರು ಬ್ರಹ್ಮರ್ಷಿ ಪರಿಷತ್ತಿನ ಕೋರಿಕೆಯನ್ನು ಈಡೇರಿಸಿಕೊಡಬೇಕೆಂದು ಪ್ರಾರ್ಥಿಸಿದರು. ಪೂಷನು ಸುಪ್ರಸನ್ನನಾಗಿ ಮಂದಹಾಸ ಸುಂದರ ವದನದಿಂದ ಹೇಳಿದನು, ದೇವಗುರುಗಳು ಹೇಳಿದಂತೆ ಈ ವಿಷಯದಲ್ಲಿ ಬಂಧ ವಿಮೋಚನ ಮಾಡಿ ಮಂತ್ರವನ್ನು ಕೊಡಲಾಗುವುದಿಲ್ಲ. ಇದಕ್ಕೆ ಒಪ್ಪಿಗೆಯೋ? ಅದು ಕೊಡುವವರ ಇಷ್ಟ. ನೀವು ಕೊಡುವುದನ್ನು ನಿಮಗೆ ತೋರಿದಂತೆ ಕೊಡುವಿರಲ್ಲದೆ ನಮಗೆ ತೋರಿದಂತೆ ಕೊಡುವುದೂ ಉಂಟೇ? ಸರಿ, ಇಲ್ಲಿ ನೋಡು, ಈಗ ನಿನ್ನ ದೇಹವು ಪ್ರಾಣಕೋಶವಾಗಿದೆ. ಹೀಗೆ ಪ್ರಾಣಕೋಶವಾದರೆ ನಿನಗೆ ಮೂಲಪ್ರಾಣನ ದರ್ಶನವಾಗುವುದು. ಆ ಮೂಲಪ್ರಾಣನು ದೇಹದಲ್ಲಿಯೂ ಇರುವನು. ಆತನು ಬಂದು ಕುಳಿತುಕೊಳ್ಳುವವರೆಗೆ ಪ್ರಾಣಿಗರ್ಭದಲ್ಲಿ ದೇಹವು ಬೆಳೆಯುವುದೇ ಇಲ್ಲ. ಆತನು ಬರಬೇಕೆಂದು ಸಂಕಲ್ಪ ಮಾಡುತ್ತಿದ್ದ ಹಾಗೆಯೇ ಅಗ್ನಿಹೋಮ ಶಕ್ತಿಗಳು ಕವಲೊಡೆದು ಸ್ತ್ರೀ ಗರ್ಭವನ್ನು ಸೇರಿ ಅಲ್ಲಿ ತಮ್ಮ ಕಾರ್ಯವನ್ನು ಆರಂಭಿಸುವುವು. ಬಾಹ್ಯದಲ್ಲಿ ಸಮಷ್ಟಿ ಸ್ವರೂಪನಾಗಿರುವ ಈತನೇ ಸವಿತೃ ನಾಮಧೇಯದಿಂದ ಸೂರ್ಯನಲ್ಲಿ ನಿಂತು ಸ್ಥಾವರ ಜಂಗಮಗಳಿಗೆಲ್ಲ ಆತ್ಮನಾಗಿರುವನು. ಆತನು ತನ್ನೊಳಗೆ ನಿಂತು ಎಲ್ಲವನ್ನೂ ನಡೆಸುತ್ತಿರುವುದನ್ನು ಕಂಡು ಆತನ ಇಚ್ಛೆಗೆ ತನ್ನನ್ನು ಒಪ್ಪಿಸಿಕೊಂಡವನು ಬ್ರಾಹ್ಮಣನಾಗುವನು. ಉದಯಾಸ್ತಗಳಲ್ಲಿ ನಡುಹಗಲಲ್ಲಿ ಸೂರ್ಯನಲ್ಲಿರುವ ಸಾವಿತ್ರಾಂಶವು ಪ್ರಕಟವಾಗುವುದು. ಅದನ್ನು ಗ್ರಹಿಸಿ ತನ್ನಲ್ಲಿ ತುಂಬಿಟ್ಟುಕೊಳ್ಳುವವನು ಬ್ರಾಹ್ಮಣನು. ನೋಡು, ನೆನಪಿರಲಿ, 3 ಸಂಧ್ಯೆಗಳಲ್ಲಿ ಗ್ರಹಣ ಮಾಡದೇ ಹೋದರೆ ಮತ್ತೆ ಗ್ರಹಣ ಮಾಡುವುದು ಕಷ್ಟವಾಗುವುದು. ಇಷ್ಟಕ್ಕೂ ಸಿದ್ಧನಾಗಿದ್ದೀಯಾ? ಆಗಬಹುದು. ಸರಿ, ನೋಡು,
ಸೂರ್ಯಮಂಡಲ ಮಧ್ಯವರ್ತಿಯಾಗಿರುವ ಸವಿತೃದೇವನನ್ನು ಬಾಹ್ಯ ಚಕ್ಷುಸ್ಸಿನಿಂದ ನೋಡುತ್ತಾ ಅಲ್ಲಿಂದ ಹೊರಡುವ ಆ ಹಿರಣ್ಮಯ ತೇಜಸ್ಸನ್ನು ನಿನ್ನ ಹೃದಯದಲ್ಲಿ ತುಂಬಿಕೊಂಡು ಅದು ದೇಹಾದ್ಯಂತವೂ ವ್ಯಾಪಿಸುವಂತೆ ಮಾಡು. ದೇಹದಲ್ಲಿರುವ ಅಂಗಾಂಗಗಳು ಮಾತ್ರವಲ್ಲ, ರೋಮಕೂಪಗಳಲ್ಲೆಲ್ಲ ಈ ತೇಜಸ್ಸು ತುಂಬಲಿ. ಅಲ್ಲಿ ನಡೆಯುತ್ತಿರುವ ಕಾರ್ಯಗಳೆಲ್ಲ ಈ ತೇಜಸ್ಸಿನಿಂದಲೇ ನಡೆಯುವು ಎಂಬುದು ತಿಳಿಯಿತೆ. ಹೀಗೆ ಪಿಂಡಾಂಡದಲ್ಲಿ ನಡೆಯುವಂತೆಯೇ ಬ್ರಹ್ಮಾಂಡದಲ್ಲಿಯೂ ನಡೆಯುವುದು. ಈಗ ಹೇಳು, ನಿನಗೆ ಕರ್ತೃತ್ವ ಉಂಟೆ? ಇಲ್ಲ. ಈಗ ಏನು ನೋಡುತ್ತಿರುವೆ? ದೇವ, ದೇಹವೆಲ್ಲವೂ ಅನಿರ್ವಚನೀಯವಾದ ಪ್ರಕಾಶದಿಂದ ತುಂಬಿರುವುದು. ಆ ಪ್ರಕಾಶದ ಮೂಲ ಎಲ್ಲಿದೆ ಹುಡುಕಿ ನೋಡು. ಮೂಲ ನಾಭಿಯಲ್ಲಿದೆ. ಅದು ಹೃದಯದಲ್ಲಿ ಪ್ರಕಟವಾಗುತ್ತದೆ. ಸರಿ, ಅದೇ ಆಪೋಜ್ಯೋತಿ. ನೋಡು, ಅದು ಉರಿಯುತ್ತಿದ್ದರೂ ಅದರಲ್ಲಿ ಬೆಳಕಿರುವುದೇ ಹೊರತು ಶಾಖವಿಲ್ಲ. ಇದು ಬ್ರಾಹ್ಮಣನ ಗುರಿಯಾಗಬೇಕು. ಇನ್ನೂ ಒಂದು ಹೆಜ್ಜೆ ಮುಂದಿಡು. ಸವಿತೃಮಂಡಲವನ್ನು ನೋಡು. ಅಲ್ಲಿ ದ್ವಿದಳ ಧಾನ್ಯಗಳಲ್ಲಿ ಅಡಗಿರುವ ಅಂಕುರದಂತೆ ಇತ್ತ ಅಗ್ನಿಮಂಡಲದ ಕೆಂಪು, ಅತ್ತ ಸೋಮಮಂಡಲದ ನೀಲಿಗಳ ನಡುವೆ ಸೂಕ್ಷ್ಮವಾಗಿ ಪೀತವರ್ಣವಾಗಿ ಕಾಣುತ್ತಿರುವುದೇ ಸವಿತೃಮಂಡಲ. ನೋಡು, ನೀನು ನೋಡುತ್ತಲೇ ಅದು ನಿನಗೆ ಅಭಿಮುಖವಾಗಿ ಕಿರಣವನ್ನು ಪ್ರಸರಿಸುವುದು. ಆ ಕಿರಣವೇ ಸಾವಿತ್ರವು. ಅದನ್ನು ಹಿಡಿದು ನೀನು ಮೂಲ ಪ್ರಾಣಕ್ಕೆ ತಂದು, ಮೂಲ ಪ್ರಾಣದಿಂದ ಮಹಾಪ್ರಾಣಕ್ಕೆ ತಂದು, ಅದರಿಂದ ಪ್ರಾಣಮಂಡಲಕ್ಕೆ ತಂದು, ಅಲ್ಲಿಂದ ಅದನ್ನು ಉದಾನವಾಯುವಿಗೆ ವಹಿಸು. ಆ ಉದಾನವು ಆ ತೇಜಸ್ಸನ್ನು ಶಬ್ದ ಮಾತ್ರವಾಗಿ ಪರಿಣಾಮಗೊಳಿಸಿ ನುಡಿಯುವುದು. ಆ ಮಂತ್ರವು ಲೋಕೋದ್ಧಾರ ಮಾಡುವುದು. ಎಚ್ಚರಿಕೆ, ಅಯೋಗ್ಯನಿಗೆ ಕೊಟ್ಟ ಮಂತ್ರವು ಕೊಟ್ಟವನನ್ನೂ ಕೊಲ್ಲುವುದು. ಪಾತ್ರದಲ್ಲಿ ಕೊಟ್ಟರೆ ಅದು ಎರಡು ಕೊನೆಗಳನ್ನೂ ಕಾಯುವುದು. ದೇವ, ಅಪಾತ್ರನನ್ನೂ ಅನುಗ್ರಹಿಸುವ ಶಕ್ತಿಯನ್ನು ಈ ಮಂತ್ರಕ್ಕೆ ಕೊಡು. ಭಲೆ ವಿಶ್ವಾಮಿತ್ರ, ಭಲೆ, ಜಾಗರೂಕನಾಗಿರುವೆ. ಆಯಿತು, ಈಗ ಹೇಳು, ನಿನ್ನ ಬಾಯಲ್ಲಿ ಹೊರಟ ಈ ಮಾತು ನಿನ್ನದೇ ಅಲ್ಲ, ಬೃಹಸ್ಪತಿಯು ನುಡಿಸುವುದು. ಭಲೆ ಭಲೆ, ಹೀಗೆಯೇ ಆರಂಭದಿಂದ ಅಂತ್ಯದವರೆಗೂ ಸರ್ವಭಾವನೆಗಳೂ ಪ್ರಚೋದಿತಗಳೇ ಎಂಬುದನ್ನು ಅರಿತು ದೇಹ, ಕಾಲ, ಆಹಾರ, ಸಂಘ, ಧರ್ಮಗಳಿಂದ ಪ್ರಚೋದಿತವಾದುದನ್ನು ಬಿಟ್ಟು ಆತ್ಮಹಿತಕ್ಕಾಗಿ, ಲೋಕಹಿತಕ್ಕಾಗಿ ಬರುವ ಪ್ರಚೋದನವನ್ನು ಹಿಡಿದು ಕಾರ್ಯ ಮಾಡುವವನು ಬ್ರಾಹ್ಮಣನು. ಇಂತಹ ಬ್ರಾಹ್ಮಣನನ್ನು ನಾವು ದೇವತೆಗಳೂ ಕೂಡ ಬಲಿದಾನದಿಂದ ಆರಾಧಿಸುವೆವು. ಆತನು ಕಾಮವಶನಾಗಿ ಸ್ವಚ್ಛಂದವರ್ತಿಯಾಗುವವರೆಗೂ ವಿಶ್ವೇ ದೇವತೆಗಳೆಲ್ಲರೂ ಆತನ ದೇಹದಲ್ಲಿ ಇರುವುವು. ನಾವು ಯಾವಾಗಲೂ ಪರೋಕ್ಷ ಪ್ರಿಯರು. ನಮ್ಮನ್ನು ದರ್ಶನ ಮಾಡಬೇಕೆಂದರೆ ನಮಗೆ ಬಲಿದಾನ ಕೊಡಬೇಕು, ನಮ್ಮನ್ನು ವರ ಕೇಳಬೇಕು. ಇದಿಷ್ಟನ್ನೂ ನಿಯಮವಾಗಿ ಆಚರಿಸಿಕೊಂಡು ನಿನ್ನ ಸಾವಿತ್ರ ಮಂತ್ರವನ್ನು ಅನುಷ್ಠಾನ ಮಾಡಿದರೆ ಅದು ಗಾಯತ್ರವಾಗುವುದು. ತೃಪ್ತಿಯಾಯಿತೆ? ದೇವ, ಆಯಿತು. ನಿನ್ನ ಅನುಗ್ರಹದಿಂದ ಬ್ರಹ್ಮರ್ಷಿಗಳ ಕಾರ್ಯವು ನೆರವೇರಿತು. ಆದರೂ ಇದಿಷ್ಟೂ ಪಾತ್ರರಾದವರ ಮಾತಾಯಿತು. ಅಪಾತ್ರರನ್ನು ಅನುಗ್ರಹಿಸುವ ವಿಧಾನವನ್ನು ಹೇಳು. ಪೂಷನು ದಿಕ್ಕು ದಿಕ್ಕುಗಳನ್ನೆಲ್ಲ ಬೆಳಗುವ ನಗೆಯನ್ನು ನಕ್ಕು, ಬ್ರಹ್ಮರ್ಷಿ, ನೋಡಿದೆಯಾ, ನಿನ್ನ ಅಂತಸ್ತಿನವರು ಈ ಕೃತಯುಗದಲ್ಲಿಯೂ ಹುಡುಕಿದರೆ 100 ಜನ ಸಿಕ್ಕಿದರೆ ಹೆಚ್ಚು. ಇಂತಹ ನಿನಗೂ ಸಂಶಯವಿದೆ. ನೋಡಿದೆಯಾ, ಎಲ್ಲಿಯವರೆಗೆ ಅಹಂಕಾರವಿರುವುದೋ ಅಲ್ಲಿಯವರೆಗೂ ಸಂಶಯವು ಬಿಟ್ಟುದಿಲ್ಲ. ಇದೇ ಹೃದಯ ಗ್ರಂಥಿಯು. ಸವಿತೃವನ್ನು ಇನ್ನೊಮ್ಮೆ ಧ್ಯಾನ ಮಾಡಿ ಈ ಹೃದಯ ಗ್ರಂಥಿಯನ್ನು ವಿಸರ್ಜಿಸಿ
ಪಾತ್ರರು ಯಾರು ಅಪಾತ್ರರು ಯಾರು ನೋಡು. ಹೌದು ದೇವ, ತಪ್ಪಾಯಿತು. ಲೋಕದಲ್ಲಿ ಎಲ್ಲರೂ ಪಾತ್ರರೇ. ಕೆಲವರು ಸಿದ್ಧರಾಗಿದ್ದಾರೆ, ಇನ್ನು ಕೆಲವರು ಸಿದ್ಧವಾಗಿದ್ದಾರೆ. ಇಕೋ, ಇದಾರೋ ಹೇಳುತ್ತಿದ್ದಾರೆ ಜಾತ ಮಾತ್ರಸ್ಯ ಗಾಯತ್ರಿ ಎಂದು. ಹೌದು, ನಿಜ. ಹಾಗೆ ಹೇಳಿದವರನ್ನು ದರ್ಶನ ಕೊಡಿ ಎಂದು ಕೇಳು.